ಸಿಂಹರಾಶಿ ಬಹಳ ಸಂತೋಷದಿಂದ ನಿಮ್ಮ ಸಮಯವನ್ನು ಕಳೀತೀರಿ ಈ ದಿವಸ. ಯಾವ ಜವಾಬ್ದಾರಿಯೂ ಇಲ್ಲವೇನೋ ಅನ್ನುವ ರೀತಿಯಲ್ಲಿ ಕಾಲವನ್ನು ಹರಣ ಮಾಡ್ತಕ್ಕಂಥದ್ದಾಗತ್ತೆ. ದಿನದ ಆರಂಭ ತುಂಬ ಸಂತೋಷದಾಯಕವಾಗಿರುತ್ತೆ. ಅಷ್ಟೊಂದು ಖುಷಿಯಾಗಿರ್ತೀರಿ. ದಾಂಪತ್ಯದಲ್ಲಿ ಹೊಂದಾಣಿಕೆ ಇರಲಿ. ದಂಪತಿಗಳ ಮಧ್ಯದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ ಅಂತಕ್ಕಂಥದ್ದು. ಯಾವುದೇ ರೀತಿಯ ಗೊಂದಲಗಳನ್ನು ಕೂಡ ಮಾಡಿಕೊಳ್ಬೇಡಿ. ಯಾವುದೇ ರೀತಿ ಸಮಸ್ಯೆಗಳು, ಸವಾಲುಗಳು ಇವೆಲ್ಲವನ್ನು ನೀವಾಗೇ ಎದುರುಗಡೆ ತಂದುಕೊಳ್ತಕ್ಕಂಥದ್ದು ಬೇಡ. ದೈಹಿಕ ಶ್ರಮ, ಆದರೆ ಮಾನಸಿಕವಾದಂತಹ ಉತ್ಸಾಹ ಇದು ಯಾವುದೂ ಕೂಡ ನಿಮಗೆ ಗೊತ್ತಾಗ್ತಾ ಇಲ್ಲ. ಕಷ್ಟಪಟ್ಟರೆ ಕೆಲಸ ಆಗುತ್ತಾ, ಅಥವಾ ಮನಸ್ಸನ್ನು ಒಂದು ಹಿಡಿತದಲ್ಲಿ ಸಂತೋಷವಾಗಿಟ್ಟುಕೊಂಡು ನಾನು ಕೆಲಸ ಕಾರ್ಯಗಳಿಗೆ ಮುನ್ನುಗ್ಗಿ ಬುದ್ಧಿವಂತಿಕೆಯಿಂದ ಮಾಡಿದರೆ ಕೆಲಸ ಆಗುತ್ತಾ, ಏನೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಗೊಂದಲದಲ್ಲಿದ್ದೀರಿ. ಆ ಗೊಂದಲವನ್ನು ಮಾಡಿಕೊಳ್ಳುವಂಥದ್ದು ಬೇಡ, ಅದರ ನಿವಾರಣೆಗೆ ಪ್ರಯತ್ನವನ್ನು ಮಾಡಿ ಎನ್ನುವಂಥದ್ದು. ಜಾಣ್ಮೆಯಿಂದ ಎಲ್ಲವನ್ನು ನಿಭಾಯಿಸಿ. ಶುಭ ಇದೆ. ಬುದ್ಧಿವಂತಿಕೆಯೇ ಕೆಲಸ ಮಾಡಬೇಕು. ಅದರ ಜೊತೆಗೆ ನೀವು ಪಟ್ಟ ಪರಿಶ್ರಮ ಸಾರ್ಥಕವಾಗಬೇಕು ಅಂತಕ್ಕಂಥದ್ದು. ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಶ್ರವಣ ಮಾಡಿ, ಪಠನ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಹೊಸ ಸಂಬಂಧಗಳು ದೂರವಾಗತಕ್ಕಂತಹ ಘಟನೆ, ಅಂತಹ ಒಂದು ವಾತಾವರಣ ಮನೆಯಲ್ಲಿ ಸೃಷ್ಟಿಯಾಗುತ್ತೆ. ಮದುವೆಗೋ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಹೊಸ ಸಂಬಂಧಗಳು ನಿಮ್ಮನ್ನು ಹುಡುಕೊಂಡು ಬಂದಿದ್ದರೆ, ನಿಮ್ಮ ಕುಟುಂಬಕ್ಕೆ ಸೇರ್ತಾ ಇದ್ದರೆ, ನಿಮ್ಮ ನಡವಳಿಕೆಯಿಂದ, ನಿಮ್ಮ ಮಾತಿನಿಂದ, ನಿಮ್ಮ ವರ್ತನೆಯಿಂದ ಆ ಒಂದು ಸಂಬಂಧ ದೂರವಾಗ್ತಕ್ಕಂತಹ ಸಾಧ್ಯತೆಗಳು, ಆ ವಿಷಯದ ಚರ್ಚೆ ಮನೆಯಲ್ಲಿ ನಡೀತಕ್ಕಂಥದ್ದು. ಇದನ್ನು ಸ್ನೇಹಿತರು ಪರಿಪೂರ್ಣವಾಗಿ ನಿಮಗೆ ಬೆಂಬಲಿಸದೇ ಇರೋದರಿಂದ ಇನ್ನಷ್ಟು ಮತ್ತಷ್ಟು ನೀವು ವಿಕೋಪಕ್ಕೆ ಒಳಗಾಗ್ತೀರಿ ಅಂತಕ್ಕಂಥದ್ದು. ವ್ಯಾವಹಾರಿಕವಾಗಿ ಆದಾಯ ಇದೆ. ವ್ಯವಹಾರವನ್ನೇ ಮಾಡ್ತಕ್ಕಂತಹ ನಿಮಗೆ ಆದಾಯದ ಮೂಲಗಳು ಹೆಚ್ಚಾಗ್ತಾ ಹೋಗುತ್ತೆ. ಹಲವಾರು ಯೋಜನೆಗಳು ಮಾತ್ರ ವಿಫಲವಾಗುತ್ತೆ. ನೀವು ಅಂದ್ಕೊಂಡ ಹಾಗೆ ಆಗೋದಿಲ್ಲ. ಜನರಿಗೆ ನಿಮ್ಮ ಬಗ್ಗೆ ನಂಬಿಕೆ ಎನ್ನುವಂಥದ್ದೇ ಉಳಿಯುವುದಿಲ್ಲ. ಎಲ್ಲರಿಗೂ ಕೂಡ ನೀವು ಹೇಗೆ ಏನು ಅನ್ನುವಂಥದ್ದು ಗೊತ್ತಾಗಿಬಿಡುತ್ತೆ. ಕೇವಲ ಆಲೋಚನೆಯಿಂದ ಮಾತ್ರ ದಿನ ಮುಂದಕ್ಕೆ ಹೋಗ್ತಾ ಇರುತ್ತೆ. ದಿನ ಮುಗಿದು ಹೋಗಿಬಿಡುತ್ತೆ. ದಿನ ವ್ಯರ್ಥವಾಗುತ್ತೆ. ಇದನ್ನು ಸರಿಯಾಗಿ ಗಮನಿಸಬೇಕು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ಸ್ವಾಭಿಮಾನದ ಬಗ್ಗೆ ಹೆಚ್ಚು ಚಿಂತನೆಯನ್ನು ನಡೆಸ್ತೀರಿ, ಚಿಂತೆ ಮಾಡ್ತೀರಿ. ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಅದು ನಿಮ್ಮನ್ನು ಸಹಿಸೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಅಂತಹ ಉದ್ರಿಕ್ತ ಅಥವಾ ಕೋಪಾವಿಷ್ಠರಾಗಿ ನಡ್ಕೊಳ್ತಕ್ಕಂಥದ್ದು, ಇವೆಲ್ಲವನ್ನು ಪ್ರದರ್ಶನ ಮಾಡಿಬಿಡ್ತೀರಿ ಅಂತಕ್ಕಂಥದ್ದು. ಬಾಕಿ ಬರಬೇಕಾದಂತಹ ಹಣ ಏನಾದರೂ ಹೊರಗಡೆ ಉಳಿದಿದ್ದರೆ ಅದು ನಿಮ್ಮ ಕೈ ಸೇರತಕ್ಕಂತಹ ಕೆಲಸ ಇವತ್ತಾಗುತ್ತೆ. ಯುವಕರು, ಯುವತಿಯರು ವೃತ್ತಿ ಜೀವನದ ಅತಿ ಪ್ರಮುಖವಾದಂತಹ ನಿರ್ಧಾರ ಮಾಡ್ತಕ್ಕಂತಹ ಸಾಧ್ಯತೆಗಳಿದೆ. ಕೆಲಸಕ್ಕೆ ಹೋಗಬೇಕಾ ಬೇಡವಾ, ಕೆಲಸದಿಂದ ಆಗ್ತಕ್ಕಂಥದ್ದೇನು, ಮಾಡ್ತಿರುವಂತಹ ಕೆಲಸಕ್ಕಿಂತ ಬದಲಾವಣೆಯನ್ನು ಕಂಡ್ರೆ ಏನಾದರೂ ಅನುಕೂಲ ಇದೆಯಾ, ಹೀಗೆಲ್ಲ ಆಲೋಚನೆಗಳು ಒಟ್ಟೊಟ್ಟಿಗೆ ಬರುವಂಥದ್ದಾಗುತ್ತೆ. ಕೆಲಸಗಳನ್ನು ಪರಿಪೂರ್ಣ ಮಾಡಿ ಆ ಕೆಲಸದಿಂದ ಆಗತಕ್ಕಂತಹ ಅನುಭವವನ್ನು ಸರಿಯಾಗಿ ಸ್ವೀಕಾರ ಮಾಡಿ. ಏನೋ ಕಳ್ಕೊಂಡಂತಹ ಅನುಭವ ನಿಮಗಾಗತ್ತೆ. ನನ್ನಿಂದ ಏನೋ ಬಿಟ್ಟು ಹೋಗಿದೆ, ನನ್ನಿಂದ ಏನೋ ತಪ್ಪಾಗಿದೆ, ಯಾರೋ ನನ್ನಿಂದ ದೂರ ಆಗ್ತಾ ಇದ್ದಾರೆ, ಇವೆಲ್ಲ ನಿಮಗೆ ಕಾಡ್ತಕ್ಕಂಥದ್ದಾಗತ್ತೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅದು ವೃತ್ತಿ, ಉದ್ಯೋಗ, ನೌಕರಿ, ವ್ಯಾಪಾರ, ವ್ಯವಹಾರ ಏನೇ ಇರಲಿ, ಅಲ್ಲಿ ಅಕ್ರಮ ನಡೀತಾ ಇದ್ದರೆ ಅದನ್ನು ಗಮನಿಸಿ ಅಷ್ಟೇ, ಹೇಳಲಿಕ್ಕೆ ಹೋಗಬೇಡಿ. ಆ ತಪ್ಪು ನಿಮ್ಮದಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೂಕ್ಷ್ಮವನ್ನು ಗಮನಿಸಿ ಸುಮ್ಮನಾಗುವಂಥದ್ದು ಒಳ್ಳೆಯದಾಗಿರುತ್ತೆ. ಹೊಟ್ಟೆ ನೋವಿನಿಂದ ಬಳಲಬೇಕಾಗತ್ತೆ, ಆ ಸೂಚನೆ ಇದೆ. ಎಲ್ಲ ವಿಚಾರಗಳಲ್ಲೂ ಮುಂದಿರುವಂಥದ್ದು ಒಳ್ಳೆಯದಲ್ಲ. ನಾನೇ ಎಲ್ಲ ಜವಾಬ್ದಾರಿಯನ್ನು ತಗೊಂಡ್ಬಿಡ್ತೀನಿ, ಎಲ್ಲವನ್ನೂ ಕೂಡ ಮಾಡ್ತೀನಿ ಅಂತ ಹೇಳಿ ಕೊನೆಗೆ ದುಡ್ಡು ಖರ್ಚೋ, ಅವಮಾನವೋ, ಅಥವಾ ಆ ಕೆಲಸವನ್ನು ಮಾಡಲಿಕ್ಕೆ ದೈಹಿಕವಾಗಿ ನಿಮಗೆ ಅವಕಾಶಗಳಿಲ್ಲದೆ ಇರುವಂಥದ್ದು, ಇವೆಲ್ಲವನ್ನು ಗಮನಿಸಿದಾಗ ಹೆಜ್ಜೆಯನ್ನು ಹಿಂದಕ್ಕಿಡ್ತಕ್ಕಂಥದ್ದು ಮತ್ತೊಂದಷ್ಟು ಅವಮಾನಕ್ಕೆ ಕಾರಣವಾಗುತ್ತೆ. ಮನೆಗೆ ಬಂದಂಥದ ವ್ಯಕ್ತಿಗಳ ಜೊತೆಯಲ್ಲಿ ಸರಿಯಾಗಿ ಮಾತಾಡುವಂಥದ್ದು ಒಳ್ಳೆಯದು. ಯಾರೂ ಕೂಡ ಏನೂ ಇಲ್ಲದೆ ಯಾರ ಮನೆಯ ಬಾಗಿಲಿಗೂ ಹೋಗುವುದಿಲ್ಲ. ಮನೆಗೆ ಬಂದಂಥವ್ರನ್ನ ಗೌರವವಾಗಿ ಮಾತಾಡಿಸ್ತಕ್ಕಂಥದ್ದು, ಅವರ ಜೊತೆಯಲ್ಲಿ ಗೌರವವಾಗಿ ನಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ನಮಗೆ ಏನೇ ಇರಬಹುದು, ದುರಹಂಕಾರವನ್ನು ದೂರ ಮಾಡಿ
ನಮ್ಮವರು ಅಂತಕ್ಕಂತಹ ಭಾವನೆಯಿಂದ ನಾವು ಅವರನ್ನು ಮಾತಾಡಿಸಿದರೆ, ಅವರಿಗೆ ಏನೋ ಒಂದು ಯಥೋಚಿತವಾದಂತಹ ಸತ್ಕಾರವನ್ನು ಮಾಡಿದರೆ ನಿಜವಾಗಲೂ ಕೂಡ ಸಾರ್ಥಕವಾಗ್ತಕ್ಕಂಥದ್ದು. ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗುತ್ತೆ. ನೀವು ಹೇಳಿದಂತಹ ಮಾತು ವ್ಯಕ್ತಿಗಳು ಮನೆಯವರ ಮನಸ್ಸಿಗೆ ಬರೋದಿಲ್ಲ. ಅವರ ಹೇಳಿದರ ಅಭಿಪ್ರಾಯ ನಿಮಗೆ ಒಳ್ಳೆಯದು ಅಂತ ಹೇಳಿ ಅನಿಸೋದಿಲ್ಲ. ಹೀಗಾಗಿ ಹಲವಾರು ರೀತಿಯ ಭಿನ್ನಾಭಿಪ್ರಾಯಗಳು ಯಾವುದೋ ರೀತಿಯ ಮನಸ್ತಾಪಕ್ಕೆ ಕಾರಣವಾಗುತ್ತೆ. ನವಗ್ರಹರ ಆರಾಧನೆಯನ್ನು ಮಾಡಿ, ವಿಶೇಷವಾಗಿ ಕುಜಗ್ರಹನನ್ನು, ಮಂಗಳಗ್ರಹನನ್ನು ಪ್ರಾರ್ಥನೆ ಮಾಡಿ, ಧರಣೀ ಗರ್ಭಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.